ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇನ್ನು ಈ ಒಂದು ಸಭೆಯಲ್ಲಿ ಭಾಗಿಯಾಗಿರುವಂತಹ ನಾಯಕರು ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಅದೇ ರೀತಿಯಾಗಿ ಕರ್ನಾಟಕ ಮತ್ತು ತಮಿಳುನಾಡು ನಡುವೆ ಕಾವೇರಿ ವಿವಾದ ಏನಿದೆ, ಈ ವಿಚಾರಕ್ಕೆ ಏನಾದರೂ ಒಂದು ಸಂಕಷ್ಟ ಸೂತ್ರ ಸಿಗಬಹುದಾ? ಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಿಎಂ ವಿಜಯ್ ಪ್ರತ್ಯೇಕ ಮಾತುಕತೆ. ಕಾರಣ ಪ್ರತಿ ಬಾರಿನೂ ಕೂಡ ತಮಿಳುನಾಡು ಕರ್ನಾಟಕದ ನಡುವೆ ಜಗಳನೋ ಸಮಸ್ಯೆನೋ ವಿವಾದಗಳು ಕ್ರಿಯೇಟ್ ಆಗೋದಕ್ಕೆ ಕಾರಣನೇ ಕಾವೇರಿ ನದಿ ನೀರಿನ ಹಂಚಿಕೆ. ಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಿಎಂ ವಿಜಯ್ ಪ್ರತ್ಯೇಕ ಮಾತುಕತೆಗೆ ಮುಂದಾಗ್ತಿರೋದು. ಕಾವೇರಿ ಕದನಕ್ಕೆ ಸಿಗುತ್ತಾ ರಾಜಕೀಯ ಪರಿಹಾರ? ಎರಡು ರಾಜ್ಯಗಳ ನಡುವಿನ ಕಾವೇರಿ ಬಿಕ್ಕಟ್ಟು ಶಮನವಾಗುತ್ತಾ? ಕರ್ನಾಟಕದ ಹಿತಾಸಕ್ತಿ ಕಾಯ್ದು ಮಾತುಕತೆಗೆ ಡಿಕೆ ಶಿವಕುಮಾರ್ ಅವರು ಒಲವನ್ನ ತೋರಿಸ್ತಾ ಇರೋದು. ಗಡಿ ಭಾಗದ ಉದ್ವಿಗ್ನತೆ ಶಮನಕ್ಕೆ ಉಭಯ ರಾಜ್ಯಗಳು ಕೂಡ ಒತ್ತು ನೀಡಲೇಬೇಕಿದೆ. ಕಾವೇರಿ ನೀರು ಹಂಚಿಕೆಯ ವಿಚಾರವೇ ಪ್ರಮುಖ ಅಜೆಂಡಾ ಇಲ್ಲಿ. ತಮಿಳುನಾಡಿನ ನೀರಿನ ಬೇಡಿಕೆ ಬಗ್ಗೆ ವಿಜಯ್ ಪ್ರಸ್ತಾಪ ಮಾಡಲಿದ್ದಾರೆ. ಮೇಕೆದಾಟು ಯೋಜನೆ ಬಗ್ಗೆನೂ ಕೂಡ ಚರ್ಚೆ ಆಗೋ ಸಾಧ್ಯತೆ ಇದೆ. ಕಾರಣ ಮೇಕೆದಾಟು ಯೋಜನೆ ಮಾಡಬೇಕು ಅಂತ ಪಾದಯಾತ್ರೆ ಮಾಡಿದ್ರು ಆಗ ಡಿಕೆ ಶಿವಕುಮಾರ್ ಅವರು. ಈಗ ಅವರೇ ಸಿಎಂ ಆಗಿದ್ದಾರೆ. ಹಂಗಿದ್ರು ಕೂಡ ಈ ಯೋಜನೆಗೆ ಸಂಬಂಧಪಟ್ಟಂತೆ ಇನ್ನೂ ಪರ್ಮಿಷನ್ ಸಿಗ್ತಾ ಇಲ್ಲ. ತಮಿಳುನಾಡೇ ಇದಕ್ಕೆ ಖ್ಯಾತೆ ತೆಗಿತಾ ಇದೆ. ಈ ಒಂದು ಮೇಕೆದಾಟು ಯೋಜನೆ ಆಗಿದ್ದೆ ಆದ್ರೆ 40% ನೀರು ಪೋಲಾಗ್ತಾ ಇದೆಯಲ್ಲ, ಅದನ್ನ ಸಂಗ್ರಹ ಮಾಡಿ ಹಿಡಿದಿಡಬಹುದು. ಆದರೆ ತಮಿಳುನಾಡು ಇದರಲ್ಲಿ ಈ ವಿಚಾರದಲ್ಲಿ ತಪ್ಪು ಅಭಿಪ್ರಾಯವನ್ನ ಹೊಂದಿದೆ. ಇಲ್ಲ, ತಮಿಳುನಾಡಿಗೆ ಬಿಡಬೇಕಾಗಿರುವಂತ ನೀರನ್ನ ಶೇಖರಣೆ ಮಾಡೋದಕ್ಕೆ ಇವ್ರು ಮೇಕೆದಾಟು ಮಾಡ್ತಿದ್ದಾರೆ ಅನ್ನೋದು ಅವರ ತಪ್ಪು ಗ್ರಹಿಕೆ. ಹಾಗಾಗಿ ಇದೆಲ್ಲ ವಿಚಾರಗಳನ್ನ ಸಿಎಂ ಡಿಕೆ ಶಿವಕುಮಾರ್ ಅವರು ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವರಿಗೆ ಹೇಳ್ತಾರಾ? ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ಪ್ರತಿ ಬಾರಿನೂ ಕೂಡ ತಮಿಳುನಾಡೇನು ಖ್ಯಾತೆ ತೆಗಿತಿತ್ತಲ್ಲ, ಅದಕ್ಕೇನಾದ್ರೂ ಪರಿಹಾರ ಸಿಗ್ಬಹುದಾ? ಗ್ರೀನ್ ಸಿಗ್ನಲ್ ಕೊಡ್ಬಹುದಾ? ಅನುಮತಿ ಅಂದ್ರೆ ಒಪ್ಕೊಳ್ತಾರಾ ಅಂತ. ಇನ್ನು ಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಿಎಂ ವಿಜಯ್ ಪ್ರತ್ಯೇಕವಾಗಿ ಮಾತುಕತೆ ಆಡುವಂತ ವಿಚಾರಗಳು ಪ್ರಮುಖವಾಗಿದ್ದಾನೆ. ಕಾವೇರಿ ನೀರು ಹಂಚಿಕೆಗೆ ಸಂಬಂಧಪಟ್ಟಂತೆ ಪ್ರತಿ ಬಾರಿಯೂ ಕೂಡ ಕೋರ್ಟ್ ಮೂಲಕ ಆದೇಶ ಬರುತ್ತೆ ನಿಜ. CWMA CWRC ಆದೇಶ ಕೊಡುತ್ತೆ. ಆದ್ರೆ ನಮ್ಮ ವಾಸ್ತವದ ಪರಿಸ್ಥಿತಿಯನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕಲ್ಲ. ಡ್ಯಾಮಲ್ಲಿ ನೀರೇ ಇಲ್ಲ ಅಂತಂದ್ರೆ ನಮ್ಮ ರೈತರಿಗೆ ನೀರಿಲ್ಲದೆ ನಾವು ನಿಮ್ಗೆ ಹೆಂಗೆ ನೀರು ಹರಿಸಬೇಕಾಗುತ್ತೆ, ಅದ್ರ ಬಗ್ಗೆ ಕೂಡ ಮಾತನಾಡ್ತಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್. ತಮಿಳುನಾಡು ಮುಖ್ಯಮಂತ್ರಿ ಹಾಗೂ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಒಂದ್ ಕಡೆ ಪ್ರತ್ಯೇಕ ಮಾತುಕತೆ, ಅದೇ ರೀತಿಯಾಗಿ ವಿವಿಧ ರಾಜ್ಯಗಳ ಸಿಎಂ ಕೂಡ ಇವತ್ತಿನ ಸಭೆಯಲ್ಲಿ ಭಾಗಿಯಾಗಿರೋದು. ಎರಡೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಮಾತುಕತೆ ಆಗಬಹುದು? ಕಾವೇರಿ ನದಿ ನೀರು ಹಂಚಿಕೆಗೆ ಏನಾದ್ರೂ ಸಂಕಷ್ಟ ಸೂತ್ರ ರೆಡಿ ಆಗುತ್ತಾ ಅಂತ? ಎಸ್ ಸೌಖ್ಯ, ಇವತ್ತು ಡಿಕೆ ಶಿವಕುಮಾರ್ ಅವರು ಚೆನ್ನೈ ಪ್ರವಾಸದಲ್ಲಿದ್ದಾರೆ. ಅದನ್ನು ಕೂಡ ದಕ್ಷಿಣ ಭಾರತ ವಲಯ ಮಂಡಳಿಯ ಸಿಎಂಗಳ ಸಭೆಯನ್ನ ಅಮಿತ್ ಶಾ ನೇತೃತ್ವದಲ್ಲಿ ನಡೆತಿರುವಂತದ್ದು. ಈ ಸಭೆಯ ಬಳಿಕ ಸಿಎಂ ಡಿಕೆ ಶಿವಕುಮಾರ್ ಮತ್ತು ತಮಿಳುನಾಡು ಸಿಎಂ ವಿಜಯ್ ಜೋಸೆಫ್ ಅವರು ಮಾತುಕತೆಯನ್ನು ನಡೆಸುವಂತದ್ದು ಇವತ್ತು ಸಭೆಯ ಒಂದು ನಿಗದಿಯಾಗಿರುವಂತದ್ದು. ಯಾಕಂದ್ರೆ ಕಾವೇರಿ ನದಿ ನೀರಿನ ಹಂಚಿಕೆ ವಿಚಾರವಾಗಿ ಸಾಕಷ್ಟು ವಿವಾದಗಳಾಗ್ತಿದ್ದಾವೆ, ರಾಜ್ಯದಲ್ಲಿ ಒಂದಿಷ್ಟು ಗೊಂದಲಗಳು ಉಂಟಾಗ್ತಿದ್ದಾವೆ. ಹೀಗಾಗಿ CWA ಮತ್ತೆ CWRC ಮಾಡುವಂತಹ ಆದೇಶಗಳ ಬಗ್ಗೆ ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗುವ ವಿಚಾರಗಳ ಬಗ್ಗೆ ಎಲ್ಲವೂ ಕೂಡ ಚರ್ಚೆ ಆಗುವಂಥದ್ದು. ಯಾಕಂದ್ರೆ ರಾಜ್ಯದಲ್ಲಿರುವಂತಹ ನೀರು ಹರಿದು ತಮಿಳುನಾಡಿಗೆ ಹೋಗ್ಬೇಕಾದ್ರೆ ಅದಕ್ಕೆ ಒಂದಿಷ್ಟು ವಿರೋಧವನ್ನು ವ್ಯಕ್ತಪಡಿಸುವಂತಹ ಘಟನೆಗಳಾಗ್ತದೆ. ಅದರಲ್ಲೂ ಕೂಡ ಬಿಜೆಪಿ JDS ವಿರೋಧವನ್ನು ವ್ಯಕ್ತಪಡಿಸುತ್ತೆ. ಕನ್ನಡಪರ ಸಂಘಟನೆಗಳು ಕೂಡ ರಾಜ್ಯದಲ್ಲಿ ಬರ ಪರಿಸ್ಥಿತಿ ನಿರ್ಮಾಣವಾದಂತ ಸಂದರ್ಭದಲ್ಲಿ ಯಾವ ರೀತಿ ನೀರನ್ನ ಬಿಡುಗಡೆ ಮಾಡಬೇಕು, ಮತ್ತೆ ಈ ಹಿನ್ನೆಲೆಯಲ್ಲಿ CWRC ಮತ್ತೆ CWA ಆದೇಶವನ್ನು ಮಾಡುತ್ತೆ. ಸರ್ಕಾರ ಇಲ್ಲಿ ವಾದವನ್ನ ಮಂಡಿಸೋದಕ್ಕೆ ಹಿಂದೇಟು ಆಗ್ತಿದೆ, ಮತ್ತೆ ಸರಿಯಾಗಿ ನಡೆದುಕೊಳ್ತಿಲ್ಲ ಅನ್ನುವಂತ ಆರೋಪಗಳನ್ನ ಮಾಡ್ತಿರುವಂತದ್ದು. ಹೀಗಾಗಿ ಈ ಒಂದು ಕಾವೇರಿ ನದಿಯ ನೀರಿನ ವಿಚಾರವನ್ನ ಒಂದು ಗೊಂದಲವನ್ನ ಎಲ್ಲದನ್ನೂ ಕೂಡ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಮಾತುಕತೆ ನಡೆಸಿ ಒಪ್ಪಂದಕ್ಕೆ ಬರಬೇಕನ್ನೋ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಮತ್ತು ವಿಜಯ್ ಅವರ ಜೊತೆಗೆ ಇವತ್ತು ಮಾತುಕತೆ ನಡೆಸುವುದಕ್ಕೆ ಮುಂದಾಗ್ತಿದ್ದಾರೆ. ಒಂದು ಒಪ್ಪಂದವನ್ನ ಮಾಡಿಕೊಂಡ್ರೆ ಮಳೆಗಾಲದಲ್ಲಿ ಬರುವಂತ ನೀರು ಅದೇ ಹರಿದು ತಮಿಳುನಾಡನ್ನ ಸೇರುತ್ತೆ. ಜೊತೆಗೆ ಈ ಒಂದು ನೀರನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಮೇಕೆದಾಟು ಅಣೆಕಟ್ಟನ್ನ ಕಟ್ಟಬೇಕು. ಇದರಿಂದ ಎರಡೂ ರಾಜ್ಯಕ್ಕೂ ಕೂಡ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಮಾತುಕತೆ ನಡೆಸಲಿದ್ದಾರೆ. ಜೊತೆಗೆ ಕಾವೇರಿ ನದಿ ನೀರಿನಲ್ಲಿ ಕೊಳ್ಳದ ಭಾಗದಲ್ಲಿ ಯಾವ ರೀತಿ ನೀರು ಸಂಗ್ರಹ ಆಗುತ್ತೆ, ಎಷ್ಟು ಪ್ರಮಾಣದ ನೀರಿದೆ, ಈ ಬಗ್ಗೆ ಕೂಡ ಒಂದಿಷ್ಟು ವೈಮಾನಿಕ ಸಮೀಕ್ಷೆಯನ್ನು ನಡೆಸಿ, ಆದ್ರೆ ಈ CWRC ಮತ್ತೆ CWMA ಮಾಡುವಂತ ಆದೇಶಗಳಿದ್ದಾವಲ್ಲ ಅದನ್ನ ಯಾವ ರೀತಿ ಪಾಲನೆ ಮಾಡಬೇಕು, ನೀರಿದ್ರೆ
ಬಿಡೋದಕ್ಕೆ ಯಾರು ಕೂಡ ಹಿಂದೇಟ್ ಹಾಕಲ್ಲ. ಆದ್ರೆ ನೀರು ಇಲ್ಲದಂತ ಪರಿಸ್ಥಿತಿಯಲ್ಲಿ ರಾಜ್ಯದಲ್ಲಿಯೇ ಬರ ಪರಿಸ್ಥಿತಿ ಇರುವಂತ ಸಂದರ್ಭದಲ್ಲಿ ಇಲ್ಲಿನ ನೀರಿನ ಕೊರತೆಯನ್ನು ಇಟ್ಕೊಂಡು ತಮಿಳುನಾಡಿಗೆ ನೀರು ಹರಿಸೋದು ಕಷ್ಟ ಆಗತ್ತೆ ಅನ್ನೋ ನಿಟ್ಟಿನಲ್ಲಿ ಸಿಎಂ ಜೊತೆಗೆ ಸಿಎಂ ಡಿ ಕೆ ಶಿವಕುಮಾರ್ ಮತ್ತು ವಿಜಯ್ ಜೊತೆಗೆ ಒಂದಿಷ್ಟು ಮಾತುಕತೆ ನಡೆಸಿ ತಾರ್ಕಿಕ ಒಂದು ಸಮಸ್ಯೆಗೆ ತಾರ್ಕಿಕ ಅಂತ್ಯವನ್ನ ಕಂಡುಕೊಳ್ಳೋದಕ್ಕೆ ಮುಂದಾಗ್ತಿರುವಂತದ್ದು. ಇಬ್ಬರ ನಡುವೆ ಮಾತುಕತೆ ಆಗಿ ಈ ಒಂದು ಒಪ್ಪಂದ ಆದ್ರೆ ಯಾವ ರೀತಿ ಸಮಸ್ಯೆ ಬಗೆಹರಿಯುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಒಂದಿಷ್ಟು ಮಾತುಕತೆ ಆದ ಬಳಿಕ ಎರಡೂ ರಾಜ್ಯಗಳಿಗೆ ಅನುಕೂಲ ಆಗತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ದುರ್ಗೇಶ್ ಡೀಟೇಲ್ಸ್ಗೆ. ಇನ್ನು ನೋಡಿ, ಈ ಆದೇಶಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಬಾರಿಯೂ ಸುಪ್ರೀಂ ಕೋರ್ಟ್ ನೀಡುವಂತ ಆದೇಶ ಏನಿದೆ, ಕಾವೇರಿ ನದಿ ನೀರನ್ನ ತಮಿಳುನಾಡಿಗೆ 5,000 ಕ್ಯೂಸೆಕ್ಕೋ 15,000 ಕ್ಯೂಸೆಕ್ಕೋ ಬಿಡುಗಡೆ ಮಾಡಬೇಕು ಅಂತ ಏನೋ ಹೇಳ್ಬಿಡುತ್ತೆ. ಆದರೆ ಕರ್ನಾಟಕದ ವಾಸ್ತವದ ಪರಿಸ್ಥಿತಿಯನ್ನ ತಿಳಿಸುವಲ್ಲಿ ನಮ್ಮ ಕಡೆ ಇರುವಂತ ವಕೀಲರು ಕೂಡ ಸಮರ್ಥನೆ ಮಾಡಿಕೊಳ್ಳುವಲ್ಲಿ ಯಶಸ್ವಿ ಆಗ್ತಾ ಇಲ್ಲ, ವಿಫಲರಾಗ್ತಿದ್ದಾರೆ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇತ್ತು. ಸದ್ಯಕ್ಕೆ ಈಗ ಸಿಎಂ ಡಿ ಕೆ ಶಿವಕುಮಾರ್ ಅವರೇ ಖುದ್ದಾಗಿ ತಮಿಳುನಾಡು ಮುಖ್ಯಮಂತ್ರಿಯೊಂದಿಗೆ ಈ ವಿಚಾರವನ್ನ ಚರ್ಚೆ ಮಾಡಿದ ಬಳಿಕ ವಿಜಯ್ ಅವರು ಕೂಡ ತುಂಬಾ ಯೂತ್ ಇದ್ದಾರೆ, ಅವರ ರಾಜ್ಯದ ಹಿತದೃಷ್ಟಿಯಿಂದ, ಜೊತೆಗೆ ಪಕ್ಕದ ರಾಜ್ಯ ಕರ್ನಾಟಕದ ಹಿತದೃಷ್ಟಿಯಿಂದನೂ ಕೂಡ ವಾಸ್ತವವನ್ನ ಅರಿತುಕೊಂಡು ಅರ್ಥ ಮಾಡ್ಕೊಳ್ಬಹುದೇನೋ. ಹಾಗಾಗಿ ಎರಡೂ ರಾಜ್ಯಗಳ ನಡುವೆ ಇರುವಂತ ಕಾವೇರಿ ಬಿಕ್ಕಟ್ಟಿಗೆ ಸಂಬಂಧಪಟ್ಟಂತೆ ಏನಾದರೂ ಹೊಸ ಸೂತ್ರವನ್ನ ಹೆಣಿತಾರಾ? ಅದರಿಂದಾಗಿ ಕರ್ನಾಟಕದ ರೈತರಿಗೆ, ಅದೇ ರೀತಿಯಾಗಿ ತಮಿಳುನಾಡು ರೈತರಿಗೂ ಕೂಡ ಅನುಕೂಲ ಆಗಬಹುದಾ ಅಂತ. ಕಾರಣ ಕರ್ನಾಟಕದ ರೈತರು ಬಿತ್ತನೆ ಮಾಡಬಾರ್ದು ಅಂತ ಕೂಡ ಡಿ ಕೆ ಶಿವಕುಮಾರ್ ಹೇಳಿದ್ರು. ಕಾರಣ ಇನ್ನು ಮಳೆ ಬರ್ತಾ ಇಲ್ಲ, ನೀರು ತುಂಬ್ತಾ ಇಲ್ಲ, ಡ್ಯಾಮ್ಗಳು ಹಾಗೆ ಖಾಲಿ ಹೊಡಿತಾ ಇವೆ, ನೀವು ಅಕಸ್ಮಾತ್ ಬಿತ್ತನೆ ಮಾಡಿದ್ರು ಬೆಳೆ ಒಣಗೋಗುತ್ತೆ ಅನ್ನುವಂಥ ಕಾರಣಕ್ಕೆ. ಸದ್ಯ ಕರ್ನಾಟಕದ ಪರಿಸ್ಥಿತಿನೇ ಹಿಂಗಿರುವಾಗ ಕರ್ನಾಟಕದಲ್ಲಿರುವಂಥ ನೀರನ್ನ ತಮಿಳುನಾಡಿಗೆ ಹರಿಸಬೇಕು ಅಂದರೆ ಎಂಥವ್ರಿಗೂ ಕೂಡ ಹೊಟ್ಟೆ ಉರಿಯುತ್ತೆ. ಹಾಗಾಗಿ ಈ ಒಂದು ಪರಿಸ್ಥಿತಿ ಪ್ರತಿ ಬಾರಿಯೂ ಕೂಡ ರಿಪೀಟ್ ಆಗ್ತಾ ಇರೋದ್ರಿಂದ ಈ ಪರಿಸ್ಥಿತಿ ಸರಿಪಡಿಸ್ಬೇಕು ಅಂದರೆ ಒಂದು ಸರಿಯಾದ ಸೂತ್ರ ಬೇಕಾಗುತ್ತೆ. ಆಗ ಏನೋ ಸೂತ್ರ ಮಾಡಿಬಿಟ್ರು ಪ್ರತಿ ಬಾರಿನೂ ಕೂಡ ಪ್ರತಿ ವರ್ಷನೂ ಮಳೆಗಾಲದ ಸಂದರ್ಭದಲ್ಲಿ ಇಷ್ಟಿಷ್ಟು ನೀರನ್ನು ಹರಿಸ್ಬೇಕು ಅಂತೇಳಿ, ಕರ್ನಾಟಕದಿಂದ ತಮಿಳುನಾಡಿಗೆ ಇಷ್ಟು ನೀರು ಹರಿಸ್ಬೇಕು ಅಂತ. ಮಳೆ ಚೆನ್ನಾಗಾಯಿತು ಅಂದರೆ ನೀರು ಹರಿಸ್ಬೋದು. ಅದೇ ಮಳೆನೇ ಆಗದೆ ಇದ್ರೆ ಏನು ಮಾಡಬೇಕು? ಅದಕ್ಕೆ ಯಾರೂ ಕೂಡ ಉತ್ತರ ಕಂಡುಕೊಂಡಿಲ್ಲ. ಹಾಗಾಗಿ ಈ ಬಾರಿ ಆದರೂ ಕೂಡ ಉತ್ತರ ಸಿಗುತ್ತಾ ಅಂತ.